ದೆಹಲಿಯ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಬಾಗಲಕೋಟೆ ನಿವೃತ್ತ ಡಿವೈಎಸ್ಪಿ ಪುತ್ರನನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಸಾಯಿ ಕೃಷ್ಣ ಜಗಲಿ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡಿ ಯಾವ ರೀತಿ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಒಂದು ಸ್ಮೋಕ್ ಬಾಂಬ್ ದಾಳಿ ಪ್ರಕರಣ. ಮೈಸೂರು ಟು ಬಾಗಲಕೋಟೆ ಮನೋರಂಜನ್ ಸಾಯಿ ಕೃಷ್ಣ ಆತನ ಪರಿಚಯ ನೋಡಿ. ಈಗ ಅವರು ಕುಟುಂಬಸ್ಥರು ಆತಂಕಗೊಳಗಾಗಿದ್ದರು ಸಹಜವಾಗಿ. ಈಗ ಅವ್ರ ಸಹೋದರಿ ಹೇಳಿದ್ದಾರೆ, ನನ್ನ ಸಹೋದರ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ದೆಹಲಿ ಪೊಲೀಸರು ಬಂದಿದ್ದು ನಿಜ, ಸಾಯಿ ಕೃಷ್ಣನ ವಿಚಾರಣೆ ನಡೆಸಿದ್ರು. ಪೊಲೀಸರ ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನು ನಾವೆಲ್ಲ ನೀಡಿದ್ದೇವೆ, ಕೇವಲ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅಂತ ಅವ್ರ ಸಹೋದರಿ ಮಾಹಿತಿ ಕೊಟ್ಟಿದ್ದಾರೆ. ಮನೋರಂಜನ್ ಹಾಗೆ ಸಾಯಿ ಕೃಷ್ಣ ಇಬ್ಬರು ಕೂಡ ರೂಮೇಟ್ ಆಗಿದ್ರು. ಅಂದರೆ ಬೆಂಗಳೂರಿನಲ್ಲಿ ಇವರು ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರು, SIT ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ರಲ್ವಾ. 2008ರಲ್ಲಿ ಇಬ್ಬರು ರೂಮೇಟ್ ಆಗಿದ್ರಂತೆ. ಆದರೆ ಈಗ ಅವ್ರ ಸಹೋದರ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾನಂತೆ, ಆ್ಯಪ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಬಾಗಲಕೋಟೆಯಲ್ಲಿ ಸಾಯಿ ಕೃಷ್ಣ ಅವ್ರ ಸಹೋದರಿ ಸ್ಪಂದನ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಟ್ ಈಗ ಈ ನಿವೃತ್ತ ಡಿವೈಎಸ್ಪಿ ಪುತ್ರ ಸಾಯಿ ಕೃಷ್ಣ ಮನೋರಂಜನ್ಗೆ ಪರಿಚಯ ಆಗಿದ್ದು, ಅಂದರೆ ಒಂದೇ ತರಗತಿಯಲ್ಲಿ ಓದ್ತಾ ಇದ್ರು, ಅವರು ಇಂಜಿನಿಯರಿಂಗ್ ಓದ್ತಾ ಇದ್ದರು, ರೂಮೇಟ್ ಕೂಡ ಆಗಿದ್ದರು. ಆ ಸಂದರ್ಭದಲ್ಲಿ ಇವರ ಮಧ್ಯೆ ಏನೆಲ್ಲ ಮಾತುಕತೆಗಳು ನಡೆದಿತ್ತು. ಫ್ರೆಂಡ್ಶಿಪ್ಪು 2008 ಅಲ್ಲಿಂದ ಇಲ್ಲಿವರೆಗೂ ಹಾಗೇ ಇತ್ತ, ಮೀಟ್ ಆಗ್ತಿದ್ರ, ಕಾಂಟ್ಯಾಕ್ಟಲ್ಲಿದ್ದ. ಮನೋರಂಜನ್ ಏನಾದರೂ ಸಾಯಿ ಕೃಷ್ಣ ಹತ್ರ ಹೇಳ್ಕೊಂಡಿದ್ನ, ಸಾಯಿ ಕೃಷ್ಣಗೂ ಮತ್ತು ಈ ದಾಳಿ ಪ್ರಕರಣಕ್ಕೆ ಏನಾದರೂ ಸಂಬಂಧ ಇದೆಯಾ, ಅದೆಲ್ಲ ಆಯಾಮಗಳಲ್ಲೂ ಕೂಡ ಈಗ ವಿಚಾರಣೆ ನಡೀತಾ ಇದೆ. ದೆಹಲಿ ಪೊಲೀಸರು ಸಾಯಿ ಕೃಷ್ಣನ ಮನೆಗೆ ಬಂದು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ, ಮತ್ತೇನು ಇಲ್ಲ. ಎಲ್ಲಿ ಬೆಂಗಳೂರಿನಲ್ಲಿ ಯಾವಾಗ ಬಂದಿದ್ರಿ ಅವರು? ನಿಮ್ಮ ಮನೆಗೆ ಅದು ಬಂದಿದ್ರ? ಹೆಂಗ ಪೊಲೀಸರು ಎಲ್ಲಿಂದ ಬಂದಿದ್ರು? ಡೆಲ್ಲಿಯಿಂದ ಬಂದಿದ್ರು ಪೊಲೀಸರು. ಅವ್ರ ಬಂದ 2 ದಿನ ಆಗಿತ್ತು ಅಷ್ಟೇ ರೀ. ಎಲ್ಲ ವಿಚಾರಣೆಗೆ ಇದಕ್ಕೆ ಏನೇನ್ ಕೇಳಿದ್ರು ಅವ್ರೆಲ್ಲ ಕರೆಕ್ಟ್ ಉತ್ತರ ಕೊಟ್ರಿ. ಇಲ್ಲ ಸ್ವಲ್ಪ ಇದು ಅದಾವ, ನಾವು ನಿಮ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಆಯ್ತು ಕರ್ಕೊಂಡು ಹೋಗ್ರಿ, ಪ್ರಾಬ್ಲಮ್ ಏನಿಲ್ಲ, ಅವೇನೋ ತಪ್ಪ ಮಾಡಿಲ್ಲಲ್ಲ, ಕರ್ಕೊಂಡು ಹೋಗ್ರಿ, ಅದ್ರಾಗೇನಿಲ್ಲ ಅಂತ ಹೋಗಿ. ಅವ್ರವ್ರಿಗೆ ಈಗ ಮನೋರಂಜನ್ ಸ್ನೇಹಿತ ಅಂತ ಹೇಳ್ತಿದ್ರು, ಅದ್ರ ಬಗ್ಗೆ ಏನಾದ್ರು ರೂಮೇಟ್ಸ್ ಏನ್ರ ಇದ್ರು? ಇಲ್ಲ, ಅವ್ನ ಜೋಡಿ ಅವ ಈ ಸದ್ಯಕ್ಕಂತೂ ಕಾಂಟ್ಯಾಕ್ಟ್ ದಾಗ ಇದ್ದಿದ್ದಿಲ್ಲ. BIT ಕಾಲೇಜ್ ಅಂದ್ರೆ ರೂಮ್ಮೇಟ್ ಇದ್ರ ಅವ. ಅಂದ್ರೆ ಇವ್ರು CS ಡಿಪಾರ್ಟ್ಮೆಂಟ್ ಇರೋರು 3 ಜನ ಇದ್ರು ಅಂತೆ. ಇನ್ನೊಬ್ಬ ಫ್ರೆಂಡ್ ಅಂತೆ, ಅಷ್ಟೇ, ಮತ್ತೇನಿಲ್ಲ, ರೂಮ್ಮೇಟ್ ಇದ್ರ ಅಷ್ಟೇ ಅವ. ಮತ್ತೇನು ಅದ್ರದ್ದು ಇದ್ರ ರಿಲೇಟೆಡ್ ಅದೇನು ಇದನ್ನೇ ಇಲ್ರಿ. ಅವಾಗ ಹಂಗ ಇದ್ದಿದ್ದಿಲ್ರಿ ಅವ ಮನೋರಂಜನೆ. ಈಗ ಯಾಕೆ ಹಂಗ ಮಾಡ್ಯಾನೋ ಗೊತ್ತಿಲ್ರಿ ಅವ. ಅದು ಈ ನಮ್ ತಮ್ಮಂದಂತೂ ಏನು ಅದ್ರ ಒಳಗೆ ಏನೋ ಇದು ಇಲ್ರಿ. ಮನೋರಂಜನ್ ಜೊತೆ ನೀವ್ ಯಾವಾಗಾದ್ರೂ ಮಾತಾಡಿದ್ರಿ? ಇಲ್ರಿ, ಅವನ್ ಇದನ್ನ ಇಲ್ರಿ, ಏನಿಲ್ಲ. ಅವ್ರು ಡಿಸ್ಕಂಟಿನ್ಯೂ ಮಾಡ್ಯಾನಂತಂದ್ರೆ ಅವ ಇದು, ಅದಕ್ಕೆ ಮತ್ತೇನಿಲ್ಲ. ಇವ್ರಿಗೆ ನಿಮ್ಮ ತಮ್ಮ ಎಲ್ಲಿ ವರ್ಕ್ ಮಾಡ್ತಿದ್ರು? ಯಾವ ಕಂಪನಿ? ಏನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರ? ಇಲ್ಲ, ಈಗ ಬಿಟ್ಟನ್ರಿ ಅವ. ತಂದ ಒಂದ್ ಆ್ಯಪ್ ಇದು ಮಾಡತ್ತಾನ, ಅದಕ್ಕ ಅದ್ರ ಒಳಗೆ ಇದು ಅದನ್ರಿ ಅವ. ಈಗ ವರ್ಕ್ ಫ್ರಮ್ ಹೋಮ್ ಮೊದಲು ಇತ್ತು, ಈಗ ಏನು ವರ್ಕ್ ಮಾಡತ್ತ. ಎಲ್ಲಿ ಇವ್ರು ಎಜುಕೇಶನ್ ಆಗಿದ್ದಿಲ್ಲ? ಎಲ್ಲಿ? ಸೆಕೆಂಡ್ PU ಅಂತೂ ಇಲ್ಲೇ ರೀ, ಬಾಗಲಕೋಟೆ. BIT ಇಂಜಿನಿಯರಿಂಗ್ ಬೆಂಗಳೂರಾಗ ಆಗಿತ್ತು. ಸೆಕೆಂಡ್ PU ಇಲ್ಲ ಮೇಡಮ್? ಇಲ್ಲ, ಬಸವೇಶ್ವರ ಇದ್ರಿ ಕಾಲೇಜ್. ರೂಮ್ಮೇಟ್ ಅಂತೇಳಿ ಹೋಗಿದ್ದೆ. ಈಗ ನೀವು ಕಲಿಬೇಕಂದ್ರೆ ನಿಮ್ ರೂಮ್ ಮೇಟ್ ಯಾರು ಇರ್ತಾರೆ, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತ ಇದು ಕರ್ಕೊಂಡು ಹೋಗಿರ. ಹಂಗಂತೆ ಅವನು ಅದ್ರಾಗಂತಿದ್ವು ಅಲ್ರಿ, ನೀವ್ ಇಲ್ಲಿ ವಿಚಾರಿಸಬಹುದ್ರಿ. 100% ನಿಮ್ಮ ಸಹೋದರ ಅಲ್ಲಿ ಇದು ಮಾಡಿದ್ರು ನಾವು ರೂಮ್ಮೇಟ್ ಅಂತ. ಈಗ ನಾವು ಟಿವಿದಲ್ಲಿ ನೋಡಿದಾಗಲೇ ಗೊತ್ತು ನಮಗೆ. ಓಕೆ, ನಾಳೆ ಏನು ಡೀಟೇಲ್ಸ್ ಬಂದ್ರೆ ಮತ್ತಷ್ಟು ಮಾಹಿತಿ ಗುರು ನೀಡ್ತಾರೆ. ಗುರು, ಈ ಮನೋರಂಜನ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ. ಈ ಮನೋರಂಜನ್ನು ಹಾಗೆ ಸಾಯಿ ಕೃಷ್ಣ ಪರಿಚಯಸ್ಥರು ಅನ್ನೋದು ಕೂಡ ಮತ್ತೊಂದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನೆಲ್ಲ ವಿಚಾರಣೆ ನಡೆಸಿದ್ದಾರೆ, ಆತಂಕದಲ್ಲಿದ್ದಾರಾ ಪೋಷಕರು, ಹೇಗಂತ? ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ, ಸಂಸತ್ ಭವನದಲ್ಲಿ ಹೊಗೆ ಬಾಂಬ್ ಸ್ಫೋಟ ಸಂಬಂಧಪಟ್ಟಂತೆ ಇಂದು ಬಾಗಲಕೋಟೆಗೆ ನಿನ್ನೆ ತಡರಾತ್ರಿಯಲ್ಲಿ ದೆಹಲಿ ಪೊಲೀಸರು ಒಂದು ತನಿಖಾ ತಂಡ ಕೂಡ ಭೇಟಿ ಕೊಟ್ಟಿರುವಂತದ್ದು. ಹೀಗಾಗಿ ಈಗಾಗಲೇ DYSP ಸುಪುತ್ರ ಆಗಿರ್ತಕ್ಕಂತ
ಏನಪ್ಪಾ ಅಂತಂದ್ರೆ ಮನೋರಂಜನೆಗೆ ಕ್ಲಾಸ್ಮೇಟ್ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಯಿ ಕೃಷ್ಣ 2008 ಮತ್ತು 2009 ಸಾಲಿನಲ್ಲಿರ್ತಕ್ಕಂಥ ಅವರು ಇಬ್ರು ಕ್ಲಾಸ್ಮೇಟ್ ಆಗಿ ಒಂದೇ ರೂಮ್ ಅಲ್ಲಿ ಕೂಡ ಇದ್ರು ಅನ್ನೋ ಒಂದು ಮಾಹಿತಿ ಮೇರೆಗೆ ದೆಹಲಿ ಪೊಲೀಸರು ಕೂಡ ಇವತ್ತು ಬಂದು ತನಿಖಾ ತಂಡದಲ್ಲಿ ವಿಚಾರಣೆಯನ್ನ ಕೂಡ ಮಾಡಿರುವಂತದ್ದು. ಯಾಕಂತಂದ್ರೆ ಪ್ರಮುಖವಾಗಿ ಈಗಾಗಲೇ 2 ಗಂಟೆಗಳ ಕಾಲ ಸಾಯಿ ಕೃಷ್ಣನನ್ನ ವಿಚಾರಣೆ ಮಾಡಿ ಅದಾದ ಬಳಿಕ ಏನಪ್ಪಾ ಅಂತಂದ್ರೆ ದೆಹಲಿಗೆ ಒಂದು ಕರೆದುಕೊಂಡು ಹೋಗಿ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ದೆಹಲಿ ಪೊಲೀಸರು ಬಾಗಲಕೋಟೆಗೆ ಬಂದಿರುವ ಸಂದರ್ಭದಲ್ಲಿ ಮಾಹಿತಿ ಏನು ಮಾಹಿತಿಯನ್ನ ಪಡೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿ ಬಂದಿರುವಂತದ್ದು. ಯಾಕಂತಂದ್ರೆ ಸಾಯಿ ಕೃಷ್ಣ 2008 ಮತ್ತು 2009 ಮನೋರಂಜನೆ ಕ್ಲಾಸ್ಮೇಟ್ ಆದ ಬಳಿಕ ಅತಿ ಹೆಚ್ಚು ದೂರವಾಣಿಯ ಸಂಪರ್ಕದಲ್ಲಿ ಹೊಂದಿದ್ದಾನೆ ಅನ್ನೋ ಒಂದು ವಿಚಾರಣೆ ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಈತ ಮನೋರಂಜನ್ ಮತ್ತು ಸಾಯಿ ಕೃಷ್ಣ ಮನೋರಂಜನಾ ಡೈರಿಯಲ್ಲಿ ಸಾಯಿ ಕೃಷ್ಣನ ಹೆಸರು ಉಲ್ಲೇಖ ಆಗಿದೆ ಅನ್ನೋ ಒಂದು ಮಾಹಿತಿ ಮೇರೆಗೆ ದೆಹಲಿ ಪೊಲೀಸರು ಇವತ್ತು ವಿಚಾರಣೆಯನ್ನ ಮಾಡೋದ್ರ ಜೊತೆಗೆ ದೆಹಲಿಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಲಿಕ್ಕೆ ದೆಹಲಿಗೆ ಕರೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರಭು, ಮತ್ತು ಈ ಸಂಬಂಧಪಟ್ಟಂತೆ ಡಿವೈಎಸ್ಪಿ ಸಹೋದರಿಯಾಗಿರ್ತಕ್ಕಂಥ ಡಿವೈಎಸ್ಪಿ ಮಗಳಾಗಿರ್ತಕ್ಕಂಥ ಈಗಾಗಲೇ ಸ್ಪಂದನ ಒಂದು ನನ್ನ ತಮ್ಮ ಯಾವುದೇ ತಪ್ಪು ಮಾಡಿಲ್ಲ, ನಾವು ಸಹಕಾರವನ್ನ ನೀಡ್ತೇವೆ, ಯಾವುದೇ ರೀತಿ ನನ್ನ ತಮ್ಮ ಇಂಥ ಹೀನ ಕೃತ್ಯನ್ನ ಅವನ ಜೊತೆ ಏನ್ ಸಂಪರ್ಕವಾಗಿದ್ದಾನೆ, ನಾವು ಈ ನಿಟ್ಟಿನಲ್ಲಿ ಈಗಾಗಲೇ ಬಾಗಲಕೋಟೆಯಲ್ಲಿ ಅವನು ಇಲ್ಲೇ ವರ್ಕ್ ಮಾಡ್ತಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಸ್ಪಂದನ ನೀಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ ಮಾಹಿತಿಗಾಗಿ.